ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿಗೆ ಕೊನೆಗೂ ಕೂಡ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲವರ್ ಸಂತುಗೆ ಗುಡ್ ಬೈ ಹೇಳಿ ಮಂಜು ಜೊತೆ ಲೀಲಾ ಹೋಗಿದ್ದಾಳೆ. ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ನಡೆದಿದ್ದಂತಹ ಟ್ರಯಾಂಗಲ್ ಲವ್ ಸ್ಟೋರಿಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪತಿ 3 ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಹೋಗಿದ್ದಂತಹ ಲೀಲಾ ಇದೀಗ ಮಕ್ಕಳ ಜೊತೆಗೆ ಮಕ್ಕಳ ಭವಿಷ್ಯವನ್ನ ಮುಂದೆ ಇಟ್ಕೊಂಡು ಇದೀಗ ಮತ್ತೆ ಪುನಃ ಪತಿಯ ಜೊತೆಗೆ ಸೇರ್ಕೊಂಡಿದ್ದಾಳೆ. ಪತ್ನಿ ಲೀಲಾಳಿಗಾಗಿ ಮಂಜು ಕಣ್ಣೀರನ್ನ ಹಾಕಿದ್ದ. ಸಂತುನನ್ನ ಬಿಟ್ಟು ಬರೋದಿಲ್ಲ ಅಂತ ಹೇಳಿ ಈ ಕಡೆ ಲೀಲಾ ಕೂಡ ಪಟ್ಟನ್ನ ಹಿಡಿದಿದ್ಲು. ಸಂತು ಮನೆಯಲ್ಲಿಯೇ ಲೀಲಾ ವಾಸವಾಗಿದ್ಲು. ಮಂಜು ರೊಚ್ಚಿಗೆದ್ದು ಸಂತು ಲೀಲಾ ಮೇಲೆ ಡೆಡ್ಲಿ ಅಟ್ಯಾಕ್ ಕೂಡ ಮಾಡಿದ್ದ. ಪ್ರಕರಣ ಸಂಬಂಧ ಮಂಜು ಜೈಲು ಕೂಡ ಸೇರಿದ್ದ. 3 ಮಕ್ಕಳು ಲೀಲಾ ಸಂತು ಜೊತೆಗಿದ್ರು. ಜೈಲಿನಿಂದ ರಿಲೀಸ್ ಆದ್ಮೇಲೆ ಬಸವನಪುರದಲ್ಲಿ ಮನೆ ಖಾಲಿ ಮಾಡಿದ್ದ ಈತ ಬನ್ನೇರುಘಟ್ಟ ಸಮೀಪದ ಜಲ್ಲಿ ಮಿಷನ್ ಏರಿಯಾಗೆ ಬಂದಿದ್ದ. ಲೀಲಾ ಬಳಿ ಇದ್ದ ದೊಡ್ಡ ಮಗನನ್ನ ಕರೆದುಕೊಂಡು ಹೋಗಿದ್ದ. ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಲೀಲಾ ಮೇಲಿನ ವಿರಹ ವೇದನೆಯನ್ನ ವ್ಯಕ್ತಪಡಿಸ್ತಾ ಇದ್ದ. ರೀಲ್ಸ್ ಮಾಡಿಕೊಂಡು ಲೀಲಾ ಸಂತುಗೆ ಮಂಜ ಟಕ್ಕರ್ ಕೊಡ್ತಾ ಇದ್ದ. ಹೊಸ ಆಟೋ ಖರೀದಿ ಮಾಡಿ ಮಗನ ಜೊತೆ ಜೀವನವನ್ನ ಸಾಗಿಸ್ತಾ ಇದ್ದ. ಮತ್ತೊಂದು ವಿಡಿಯೋ ಮಾಡಿ ಲೀಲಾ ಸಂತು ಮೇಲೆ ಆರೋಪವನ್ನ ಕೂಡ ಮಂಜು ಮಾಡಿದ್ದ. 2 ಮಕ್ಕಳನ್ನ ಸ್ಕೂಲಿಗೆ ಕಳುಹಿಸ್ತಾ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದ. ನನ್ನ 2 ಮಕ್ಕಳನ್ನ ನನಗೆ ಕೊಡಿಸಿ ಅಂತ ಹೇಳಿ ಮಂಜು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ರು. ಇದಾದ ಬಳಿಕ 3 ಮಕ್ಕಳ ಜೊತೆ ಇದೀಗ ಲೀಲಾ ಮಂಜು ಮನೆಯನ್ನ ಸೇರಿದ್ದಾಳೆ. ಕೊನೆಗೆ ಸುಖಾಂತ್ಯ ಕಂಡಿದೆ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿ. ಸದ್ಯ ಇಬ್ಬರು ಒಟ್ಟಿಗೆ ಆದ ನಂತರದಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಟಿ ಕೂಡ ಮಾಡಿದ್ದಾರೆ. ಪತ್ನಿಗೆ ಐಸ್ ಕ್ರೀಮ್ ಅನ್ನ ಮಂಜು ತಿನ್ನಿಸಿ ಮುಂದಿನ ಜೀವನ ಸುಖಕರವಾಗಿರುತ್ತೆ ಎನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಬಾರೆ ನಾವು ಹೋಗೋಣ ಅಂತ ಹೇಳಿ ಕೈ ಹಿಡಿದು ಮಂಜು ಲೀಲಾ ಸ್ಟೆಪ್ ಅನ್ನ ಕೂಡ ಹಾಕಿದ್ದಾರೆ. ಲೀಲಾಗೆ ಇಷ್ಟವಾದಂತಹ ಫ್ಲೇವರ್ನ ಐಸ್ ಕ್ರೀಮ್ ಅನ್ನ ತಿನ್ನಿಸಿ ಮಂಜು ಮತ್ತೆ ತನ್ನ ಹೆಂಡತಿಯನ್ನ ಮನೆಗೆ ಬರಮಾಡಿಕೊಂಡಿದ್ದಾನೆ.